ಸ್ನೇಹಿತರೆ ನಮಸ್ಕಾರ, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನಮ್ಮಿಂದ ಗೋಲ್ಡನ್ ಗ್ಲೋಯಿಂಗ್ ಆಯಿಲ್ ತೊಗೊಂಡಿರೋರು ಪದೇ ಪದೇ ಕೇಳುವಂಥದ್ದು, ಹೇಗೆ ಅಪ್ಲೈ ಮಾಡ್ತೀರಾ ನೀವು, ನಮಗೆ ಕೊಡೋದು ಬೇರೆ, ನೀವು ಅಪ್ಲೈ ಮಾಡೋದು ಬೇರೆ ಅಂತ. ಏನಿಲ್ಲ, ನಾನು ಹಳೆಯದ್ದು ನಾನು ಮಾಡಿದಿತ್ತು ಅದನ್ನು ಯೂಸ್ ಮಾಡ್ತಾ ಇದ್ದೆ. ಇದು ನನ್ನ ಮಕ್ಕಳಿಗೆ ಯೂಸ್ ಮಾಡ್ತಾ ಇದ್ದೆ. ನೋಡಿ, ಖಾಲಿಯಾಗಿದೆ, ಸ್ವಲ್ಪ ಇದೆ. ಇನ್ನು ಇವತ್ತು ಮಾಡಿರೋ ಆಯಿಲ್ನ ಫಿಲ್ ಮಾಡ್ಕೋಬೇಕು. ಟೈಮ್ ನೈಟು. ಇವಾಗ ಇದನ್ನು ಹೇಗೆ ಅಪ್ಲೈ ಮಾಡ್ತೀನಿ ಅಂತ ತೋರಿಸ್ತೀನಿ, ಆಯಿತಾ. ಇದು ಗೋಲ್ಡನ್ ಗ್ಲೋಯಿಂಗ್ ಆಯಿಲು. ನನ್ನ ಮುಖ ನೋಡ್ಬೋದು, ಏನು ಕೂಡ ಒಂದು ಮಾರ್ಕಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇಲ್ಲಿ ಒಂದು ಸ್ವಲ್ಪ ಇದೆ, ಇವಾಗ ಬಾಯಿ ಹತ್ರ ಸುತ್ತ ಕಪ್ಪಾಗಿತ್ತಲ್ಲ ಅದೆಲ್ಲ ಹೋಗಿದೆ. ನೋಡಿ, ನನಗೂ ಪಿಂಪಲ್ ಇದೆ, ಪಿಂಪಲ್ ಇಲ್ಲ ಅಂತಲ್ಲ, ನನಗೂ ಪಿಂಪಲ್ ಬಂದಿದೆ. ಇಲ್ಲೂ ಇದೆ. ಮಂತ್ಲಿ ಪೀರಿಯಡ್ಸ್ ಟೈಮಲ್ಲಿ ಆಲ್ಮೋಸ್ಟ್ ರೆಗ್ಯುಲರ್ ಆಗಿ ಬಂದ್ಬಿಡುತ್ತೆ ಅದು ಎಷ್ಟೇ ಒಳ್ಳೆ ಸ್ಕಿನ್ ಇದ್ರೂ ಬರುತ್ತೆ ನೋಡಿ, ಆಯಿತಾ. ಇದನ್ನು ಹೀಗೆ ತೊಗೊಳ್ಳಿ, ಹೀಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ನೀವೇನಾದರೂ ಕೈ ಕಾಲಿಗೆ ಹಾಕ್ತೀರಾ ಅಂದರೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ನಾನು ಫೇಸಿಗೆ ಮಾತ್ರ ತೋರಿಸ್ತೀನಿ ಇವಾಗ. ಈ ರೀತಿ ಸ್ಮೆಲ್ ಮಾತ್ರ ನೆಕ್ಸ್ಟ್ ಲೆವೆಲ್ ತುಂಬ ಚೆನ್ನಾಗಿದೆ ಸ್ಮೆಲ್ಲು. ಏನೂ ಆಗಲ್ವಾ, ಕೆಮಿಕಲ್ ಇಲ್ವಾ, ಸ್ಕಿನ್ನಲ್ಲಿ ರ್ಯಾಷಸ್ ಆಗಲ್ವಾ, ಪಿಂಪಲ್ಸ್ ಬರಲ್ವಾ, ಪಿಂಪಲ್ ಮಾರ್ಕ್ ಇದ್ದರೆ ಹೋಗುತ್ತಾ, ಡಾರ್ಕ್ ಸರ್ಕಲ್ ಹೋಗುತ್ತಾ, ಪಿಗ್ಮೆಂಟೇಷನ್ ಇದೆ ಮೂಗು ಮೇಲೆ, ಮೂಗು ಹತ್ರ ಕಪ್ಪಗಿದೆ, ಇಷ್ಟು ಕ್ವಶನ್ ಕೇಳ್ತೀರಾ. ಸಾಮಾನ್ಯ, ಎಲ್ಲರಿಗೂ ಅವ್ರವ್ರ ಮುಖದ ಬಗ್ಗೆ ತುಂಬ ಟೆನ್ಷನ್ ಇರುತ್ತಲ್ವ. ಟೆನ್ಷನ್ನ ಹೇಗೆ ಯೂಸ್ ಮಾಡ್ಕೋತೀರಾ ಅಂದರೆ, ಇನ್ಸ್ಟಂಟಾಗಿ ಆಗಬೇಕು ಅಂತ ಎಷ್ಟೇ ಕಾಸ್ಟ್ಲಿ ಪ್ರಾಡಕ್ಟ್ ಆದರೂ ಅದನ್ನು ಬೈ ಮಾಡ್ತೀರಾ, ಯೂಸ್ ಮಾಡ್ತೀರಾ. ಕಾಸ್ಟ್ಲಿ ಇದ್ದರೆ ಚೆನ್ನಾಗಿದೆ ಅಂತನಾ? ಕೆಮಿಕಲ್ ಇರುತ್ತೆ, ಪ್ರಿಸರ್ವೇಟಿವ್ಸ್ ಇರುತ್ತೆ, ತುಂಬ ದಿನ ಇಡೋಕ್ಕೋಸ್ಕರ ಅದನ್ನು ಕೆಮಿಕಲ್ ಯೂಸ್ ಮಾಡಲೇಬೇಕಾಗುತ್ತೆ. ತುಂಬ ದಿನ ಇಡಬೇಕು, ಅವ್ರು ಮ್ಯಾನುಫ್ಯಾಕ್ಚರ್ ಮಾಡಿ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ಅದನ್ನು ಬೈಯರ್ಸ್ಗೆ ಕೊಟ್ಟು ಅದನ್ನು ಕಸ್ಟಮರ್ ತಲುಪೋ ಅಷ್ಟೊತ್ತಿಗೆ ಅದು ಸಾಮಾನ್ಯವಾಗಿ ಅಡುಗೆ ಮಾಡಿದರೆ ಅಡುಗೆ ಎಲ್ಲ ಬತ್ತೋಗಿರಬೇಕು, ಅಂದರೆ ಡಬ್ಬ ಖಾಲಿ ಆಗಿರಬೇಕು. ಅದಕ್ಕೆಲ್ಲ ಪ್ರಿಸರ್ವೇಟಿವ್ಸ್ ಹಾಕ್ತಾರೆ. ಕೆಮಿಕಲ್ ಕೂಡ ಯೂಸ್ ಮಾಡೇ ಮಾಡ್ತಾರೆ. ನೋಡಿ, ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ನಮ್ಮ ಸ್ಕಿನ್ ಅಲ್ವಾ, ನಮಗೆ ಹೇಗೆ ಬೇಕೋ ಆ ರೀತಿ ನಾವು ಮಸಾಜ್ ಮಾಡ್ಕೋಬೇಕು. ಇವಾಗ ನೀವು ಮಾಡೋದ್ರಿಂದ ನೋಡಿ, ಹಿಂಗೆ ಮಾಡಬೇಡಿ, ಹಿಂಗೆ ಮಾಡಬೇಡಿ, ಹಿಂಗೆ ಮಾಡಬೇಡಿ. ಸ್ಕಿನ್ ಇಳಿಯುತ್ತೆ, ಜೋತ್ ಬೀಳುತ್ತೆ, ವಯಸ್ಸಾದಂಗೆ ಕಾಣುತ್ತೆ. ಹೀಗೆ ಮಾಡಿ, ಹೀಗೆ ಮಾಡಿ, ಅಪ್ಪರ್ ಪೋರ್ಷನ್. ಮತ್ತು ತುಂಬ ಜನ ತುಂಬ ಥರ ಮಾಡ್ತಾರೆ, ನಂಗೆ ಅದೆಲ್ಲ ಬರಲ್ಲ. ಹೀಗೆ ಮಾಡ್ತಾರೆ, ಈ ಲೈನ್ ಹಾಗೆ ಇರುತ್ತಂತೆ, ಇದು ಹೀಗಾಗಲ್ಲ, ಇಲ್ಲಿ ರಿಂಕಲ್ ಬರಲ್ಲ ಅಂತಾರೆ. ನನಗೆ ಇಲ್ಲಿ ಜಾಸ್ತಿ ಆಗಿದ್ದು, ನಾನೊಂದು ಕ್ರೀಮ್ ಯೂಸ್ ಮಾಡ್ತಾ ಇದ್ದೆ, ಅದರಿಂದ ಆಗಿದೆ. ಅದು ಬಿಸಿಲಿಗೆ ಹೋದರೆ ಕಪ್ಪಗಾಗ್ಬಿಡ್ತಾ ಇತ್ತು. ಹಾಗೆ ಹೀಗೆ ಮಾಡಿ ಒಂದು 5 ನಿಮಿಷ ಚೆನ್ನಾಗಿ ನಮ್ಮ ಸ್ಕಿನ್ನ ನಾವು ಮಸಾಜ್ ಮಾಡಿಕೊಂಡ್ರೆ ಒಳ್ಳೆ ರಿಸಲ್ಟ್ ಇರುತ್ತೆ. ಸ್ಕಿನ್ ಚೆನ್ನಾಗಿ ಗ್ಲೋ ಆಗುತ್ತೆ ನೋಡಿ. ಸಾರಿ, ಸ್ವಲ್ಪ ಹೊರಗಡೆ ಡಿಸ್ಟರ್ಬೆನ್ಸ್ ಇದೆ ನನ್ನ ಮಗಂದು. ನೋಡಿ, ಡಾರ್ಕ್ ಸರ್ಕಲ್ ಹೋಗಿದೆ, ಎಷ್ಟು ಚೆನ್ನಾಗಿದೆ. ಇದನ್ನು ಹೀಗೆ ಬಿಟ್ಬಿಡಬೇಕು. ನೀವು ನಿದ್ದೆ ಮಾಡ್ತೀರಾ ಅಂದರೆ ಒಂದು 15 ಮಿನಿಟ್ಸ್ ಮುಂಚೆನೋ ಅಥವಾ 20 ಮಿನಿಟ್ಸ್ ಟೈಮ್ ಇದ್ದರೆ ಹಾಫ್ ಆನ್ ಅವರ್ ಮುಂಚೆ, ಒಂದು 10 ಗಂಟೆ ಮಲಗ್ತೀರಾ ಅಂದರೆ 9 ಗಂಟೆಗೆ ಅಪ್ಲೈ ಮಾಡ್ಕೊಳ್ಳಿ. ಮನೆಯಿಂದ ಹೊರಗಡೆ ಎಲ್ಲೂ ಹೋಗ್ಬಿಡಿ, ಯಾರಿಗೂ ತೋರಿಸೋ ಅವಶ್ಯಕತೆ ಇಲ್ಲ. ಸ್ಮೆಲ್ಲೇನೋ ಬ್ಯಾಡ್ ಆಗಿರಲ್ಲ, ತುಂಬ ಚೆನ್ನಾಗಿರುತ್ತೆ. ನೀವು ಯಾವುದೋ ಒಂದು ಕ್ರೀಮ್ ಯೂಸ್ ಮಾಡಿದ್ದೀರಾ ಅನ್ನೋ ಥರನೇ ಇರುತ್ತೆ. ಚೆನ್ನಾಗಿ ಗ್ಲೋ ಇರುತ್ತೆ, ಒಳ್ಳೆ ಸ್ಕಿನ್ನ ಈ ಆಯಿಲ್ನ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಓಕೆ, ಕ್ಲಿಯರ್ ಆಗಿದೆ ಅನ್ಕೋತೀನಿ. ಯಾವುದೇ ಥರ ಕೆಮಿಕಲ್ ಇಲ್ಲ, ಪ್ರಿಸರ್ವೇಟಿವ್ಸ್ ಇಲ್ಲ, ಫುಡ್ ಕಲರ್ ಇಲ್ಲ, ನ್ಯಾಚುರಲ್ ಆಗಿ ಮಾಡಿರೋಂಥ. ಬೇಕು ಅಂದರೆ ಸ್ಕ್ರೀನಲ್ಲಿ ತೋರಿಸೋ ನಂಬರ್ಗೆ ಆರ್ಡ್ರ್ ಮಾಡ್ಕೊಳ್ಳಿ. ಬೇಗ ಆರ್ಡ್ರನ್ನ ರಿಸೀವ್ ಮಾಡ್ಕೊಳ್ಳಿ. ಒಳ್ಳೆ ರಿಸಲ್ಟ್ ಇದೆ, ಟ್ರೈ ಮಾಡಿ. ತುಂಬ ಜನ ತುಂಬ ಒಳ್ಳೆ ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ. ಬೈ ಮಾಡೋಕ್ಕಾಗಲ್ಲ ಅಂದರೆ ನೀವೇ ಮನೆಯಲ್ಲಿ ರೆಡಿ ಮಾಡ್ಕೊಳ್ಳಿ, ಪ್ರಾಬ್ಲಮ್ ಇಲ್ಲ, ಆಯಿತಾ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಸ್ನೇಹಿತರೆ.